ಯಾರ ಮನೇಲಿ ಪದ್ಧತಿ ಇಲ್ವೋ ಅವರು ನಾವು ಮಾಡೋಕ್ಕಾಗಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ಅವಶ್ಯಕತೆನೇ ಇಲ್ಲ. ಯಾರು ವರಮಹಾಲಕ್ಷ್ಮಿ ಹಬ್ಬವನ್ನ ರಥವನ್ನ ಮಾಡ್ತಾರೋ ಅವ್ರ ಮನೆಯಲ್ಲಿ ಆ ದೂರ ಗ್ರಂಥಿಯನ್ನ ಅಥವಾ ಕಂಕಣವನ್ನ ತಗೊಂಡು ಮುಂದಿನ ವರ್ಷದಿಂದ ನಾವು ಶುರು ಮಾಡ್ಬೋದು. ಖಂಡಿತ ಮಾಡಿ. ಕಳಶ ಮತ್ತೆ ಫೋಟೋ ಇದು ಏನಮ್ಮ, ಇದು ಕಳಶ ಇಡ್ಬೇಕಾ ಫೋಟೋ ಇಡ್ಬೇಕಾ, ಯಾವುದು ಶ್ರೇಷ್ಠ? ಈಗ ಕೆಲವರ ಮನೆಯಲ್ಲಿ ಕಲಶ ನಿಷೇಧ ಇರುತ್ತೆ ಅಂದಾಗ ಫೋಟೋ ಅಲ್ಲೇ ಪೂಜೆ ಮಾಡಬಹುದು. ಈಗ ಹೇಗೆ ಸತ್ಯನಾರಾಯಣ ಕಥೆಯಲ್ಲಿ ಸತ್ಯನಾರಾಯಣದ ಫೋಟೋ ಇಡ್ತೀವಿ ಆ ಥರ ಫೋಟೋ ಇಟ್ಟು ಪೂಜೆ ಮಾಡಬಹುದು. ಇಲ್ಲಿ ನೀನು ಹೇಗೆ ಮಾಡಿದೆ ಅನ್ನೋದಕ್ಕಿಂತಲೂ ಯಾಕೆ ಮಾಡಿದೆ ಅನ್ನೋದು ಮುಖ್ಯ. ಕೆಲವೊಂದು ವಿಚಾರದಲ್ಲಿ ಹೇಗೆ ಮಾಡ್ತೀಯ ಅನ್ನೋದು ಮುಖ್ಯ, ಆಡಂಬರಕ್ಕಿಂತ ಭಕ್ತಿ ಮುಖ್ಯ. ಹಾಂ, ಇಲ್ಲಿ ಏನಾಗುತ್ತೆ, ಕೆಲವರ ಮನೇಲಿ ಏನಾಗುತ್ತೆ, ಒಂದು ಕಳಸ ವಿಚಾರದಿಂದ ಹಿರಿಯರನ್ನು ನಾವು ಎದುರಾಕೊಂಡು ಮನಸ್ಸಿಗೆ ನೋವು ಕೊಟ್ಟು ಯಾವುದೇ ವ್ರತಾಚರಣೆ ಮಾಡಿದ್ರೆ ಅದು ಅರ್ಥವಿಲ್ಲದೆ ಹೋಗುತ್ತೆ. ಹಾಗಾಗಿ ಕಳಸಾನೇ ಇಡಬೇಕು ಅಥವಾ ನಾನು ಫೋಟೋನೇ ಇಡಬೇಕು ಅನ್ನುವ ಕಟ್ಟುಪಾಡಿಗೆ ಒಳಗಾಗದಲೆ ಸುಖ ಸಮೃದ್ಧಿಗೋಸ್ಕರ ಆರೋಗ್ಯ ಐಶ್ವರ್ಯಕ್ಕೋಸ್ಕರ ಮಾಡುವಂತಹ ಆಚರಣೆಯೇ ವರಮಹಾಲಕ್ಷ್ಮಿ ವ್ರತಾಚರಣೆ ಅಂದಾಗ ಗಲಭೆ ಮಾಡ್ಕೊಳ್ದಲೆ ಖುಷಿಯಾಗಿ ನಿಮ್ಮ ಶಕ್ತಿ ಅನುಸಾರ. ಕೆಲವರು ತೋರ್ಪಡಿಕೆಗೆ ಸಾಲ ಮಾಡಿಬಿಟ್ಟು ಬಂದವ್ರಿಗೆಲ್ಲ ಹಂಚಕ್ಕೆ ನೋಡ್ತಾರೆ. ಖಂಡಿತ ಆ ತಪ್ಪು ಮಾಡಬೇಡಿ. ನಿಮ್ಮ ಶಕ್ತಿ ಅನುಸಾರ ನಿಮ್ಗೆ ಏನಿರುತ್ತೆ ಅದನ್ನೇ ಕೊಡಿ. ಒಂದು ಒಣ ಕೊಬ್ಬರಿ ತುಂಡು ಅದ್ರ ಜೊತೆ ಒಂದು ಬೆಲ್ಲ ಕೊಟ್ಟರು ಶ್ರೇಷ್ಠನೇ. ಅದೇ ಇತ್ತೀಚೆಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಅದು ಮಹಾಲಕ್ಷ್ಮಿ, ಅವಳಿಗೆ ತುಂಬ ಆಡಂಬರವಾಗಿ ಗ್ರ್ಯಾಂಡಾಗೇ ಮಾಡಬೇಕು. ಬಂದವ್ರಿಗೆಲ್ಲ ಕೊಡುವಂತಹ ದಕ್ಷಿಣೆ ಇರ್ಬೋದು ಅಥವಾ ಗಿಫ್ಟ್ಗಳಿರ್ಬೋದು ತುಂಬ ಜೋರಾಗಿರಬೇಕು. ಅಂದರೆ ಈ ಥರ ಕೆಲವೊಬ್ಬರು ಅದರ ರೂಢಿ ಮಾಡ್ಕೊಂಬಿಟ್ಟಿದ್ದಾರೆ. ಎಲ್ಲರೂ ಹಾಗೆ ಅಂದ್ಕೊಂಬಿಟ್ಟಿದ್ದಾರೆ. ಅಂದರೆ ಆಡಂಬರದಿಂದ ಮಾಡಿದ್ರೆ ಮಾತ್ರ ನಮಗೆ ಮಹಾಲಕ್ಷ್ಮಿ ಒಲಿತಾಳೆ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಏನಮ್ಮ, ಆಡಂಬರಕ್ಕೆ ಮಾತ್ರ ಮಹಾಲಕ್ಷ್ಮಿ ಒಲಿತಾಳೆ ಅಥವಾ ಭಕ್ತಿಯಿಂದಲೂ ನಾವು ಮಾಡಿದ್ರೆ ನಮ್ಮ ಒಂದು ಎಷ್ಟಿರುತ್ತೆ ನಮ್ಮ ಕೈಲಾದ ಶಕ್ತಿಯನ್ನ ಇಷ್ಟಪಟ್ಟು ಮಾಡಿದ್ರೆ ಒಲಿಬಹುದಾ ವರಮಹಾಲಕ್ಷ್ಮಿ, ಒಲಿತಾಳ? ಖಂಡಿತ ಭಕ್ತಿ ಮುಖ್ಯ ಯಾವುದೇ ಒಂದು ವ್ರತಾಚರಣೆ ಹಬ್ಬಾದಿಗಳಿಗೆ. ಇಲ್ಲಿ ಏನಾಗ್ತಾಯಿದೆ, ಬಹು ಮುಖ್ಯವಾದಂತಹ ಒಂದು ಅಂಶ ವರಮಹಾಲಕ್ಷ್ಮಿಗೆ ಬೇಕಾಗಿರೋದು ಸಾಸಿವೆ ಹಾಕ್ತೀವಲ್ಲ, ಸಾಸಿವೆ ಗಿಡದ ಹೂವು ಮತ್ತು ಕಬ್ಬಿನ ತುಂಡು. ಇದು ಬಹಳ ಪ್ರಿಯ ಲಕ್ಷ್ಮಿಗೆ. ನೀವು ಹೂವು ಅಲಂಕಾರ ರಾಶಿ ಹೂವು ಹಾಕೋ ಅವಶ್ಯಕತೆನೇ ಇಲ್ಲ. ನಮ್ಮ ಕಡೆಗೆಲ್ಲ ಏನು ಮಾಡ್ತಾರೆ ಅಂದರೆ, ಲಕ್ಷ್ಮೀ ಹಬ್ಬ ಬರ್ತಾ ಇದೆ, ವರಮಹಾಲಕ್ಷ್ಮಿ ನಾವು ಮಾಡ್ತೀವಿ, ವ್ರತಾಚರಣೆ ಮಾಡ್ತೀವಿ ಅಂದಾಗ ಒಂದಷ್ಟು ಸಾಸಿವೆಗಳನ್ನು ನಾಟಿ ಮಾಡಿಬಿಡ್ತೀವಿ. ಆ ಸಾಸಿವೆ ಕರೆಕ್ಟಾಗಿ ಆ ಹಬ್ಬದ ಸಂದರ್ಭದಲ್ಲಿ ಹೂವು ಬರುತ್ತೆ. ಸಾಸಿವೆ ಗಿಡದ ಹೂವು. ಆ ಸಾಸಿವೆ ಗಿಡದ ಹೂಗಳನ್ನು ಕಿತ್ಕೊಂಡು ಲಕ್ಷ್ಮಿಗೆ ಮುಡಿಸ್ತೀವಿ. ಸಾಸಿವೆ ಗಿಡದ ಹೂವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಹಳ ಶ್ರೇಷ್ಠ. ಯಾಕೆ ಅಂದರೆ ಅದು ಕನಕವರ್ಣದಲ್ಲಿರುತ್ತೆ ಮತ್ತು ಫ್ಲೋರೋಸೆಂಟ್, ಅದು ಹೊಳೆಯೋ ರೀತಿಯಲ್ಲಿ ಅದರದ್ದು ಅರಿಶಿಣದ ಕಲರ್ ಇದೆಯಲ್ಲ ಆ ಹೊಳೆಯೋ ರೀತಿಯಲ್ಲಿರುತ್ತೆ. ಬಹಳ ಹಿಂದೆ ಕೆಲವೊಂದು ವ್ರತಾಚರಣೆಗಳಲ್ಲಿ ಲಕ್ಷ್ಮಿಯ ವಿಶ್ಲೇಷಣೆ ಕೊಡ್ತಾರೆ. ಲಕ್ಷ್ಮಿ ಪ್ರಪಂಚದಲ್ಲಿ ಒಂದೇ ಒಂದು ಸತಿ ಮೈಮರ್ತಿದ್ದು ಯಾವಾಗ ಅಂದರೆ, ಸಾಸಿವೆಯ ಒಂದು ತೋಟ ಅಂತೀವಲ್ಲ, ಸಾಸಿವೆ ಹೊಲವನ್ನು ದಾಟ್ಕೊಂಡು ಹೋಗುವಾಗ ಕಬ್ಬಿನ ತುಂಡನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗುವಾಗ ಆ ಹೂಗಳನ್ನು ನೋಡಿ ಮೈಮರೆತು ಆ ಹೂಗಳನ್ನೆಲ್ಲ ಅಲಂಕಾರ ಮಾಡಿಕೊಂಡು ತನ್ನ ಕರ್ತವ್ಯವನ್ನು ಮರೆತಲು. ಅಷ್ಟು ಇಷ್ಟ. ಆವಾಗ ವಿಷ್ಣು ಶಾಪ ಕೊಟ್ಟಿದ್ದ ಒಬ್ಬನ ಮನೆ, ಆ ಹೊಲದಲ್ಲಿರುವಂತಹ ಮನೆಯಲ್ಲಿ ಹೋಗಿ ನೀನು ಆಳಾಗಿ ದುಡಿ ಅಂತ. ಈ ಥರ ಎಲ್ಲ ಸುಮಾರು ಪ್ರಸಂಗ ಕಥೆಗಳಿದೆ. ಹಾಗಾಗಿ ಅದ್ಧೂರಿ ಆಡಂಬರದಿಂದ ಮಾಡಬೇಕಂತ ಅಲ್ಲ, ನೀನು ಎಷ್ಟು ಭಕ್ತಿ ಮತ್ತು ಪ್ರೀತಿಯಿಂದ ಮಾಡ್ತೀಯ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ದಯವಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ಸುಲ ಮಾಡಿ ಈ ವ್ರತಾಚರಣೆ ಮಾಡಿದ್ರೆ ಅದ್ರ ಫಲ ಖಂಡಿತ ಸಿಗೋಲ್ಲ. ಹೌದು, ಬಹಳಷ್ಟು ಜನ ಸಾಲವನ್ನ ಮಾಡೇ ಹಬ್ಬಗಳನ್ನ ಮಾಡ್ತಾರೆ. ಹಬ್ಬ ಬಂದ್ಬಿಟ್ಟಿದೆ, ಹಬ್ಬನ ನಾವು ಮಿಸ್ ಮಾಡ್ಲಿಕ್ಕೆ ಆಗಲ್ಲ, ಹಾಗಾಗಿ ಬೇರೆಯವರಿಂದ ಸಾಲ ತಗೊಂಡು ಈ ರೀತಿ ಎಲ್ಲ ಮಾಡ್ತಾರೆ. ನಿಜಕ್ಕೂ ಈ ಮಹಾಲಕ್ಷ್ಮಿ ಸಾಲ ಮಾಡಿ ಪೂಜೆಯನ್ನ ಮಾಡೋದ್ರಿಂದ, ವ್ರತವನ್ನ ಮಾಡೋದ್ರಿಂದ ಒಲಿತಾಳ? ಖಂಡಿತ ಇಲ್ಲ. ಇಲ್ಲೇನಾಗುತ್ತೆ, ಸಾಲ ತಗೊಂಡ್ಯಾ ಶೂಲಕ್ಕೇರ್ದ್ಯಾ ಅನ್ನುವ ಗಾದೆಗಳನ್ನು ಮಾಡಿದ್ದಾರೆ. ಲಕ್ಷ್ಮಿ ಅಂದರೆ ಏನು ಅಂದರೆ, ಭಾಳಷ್ಟು ಜನರಿಗೆ ಲಕ್ಷ್ಮಿಯ ಪರಿಕಲ್ಪನೆ ದುಡ್ಡು ನೋಟು ಅಂತ ತಿಳ್ಕೊಂಡಿದ್ದಾರೆ. ಖಂಡಿತ ಅಲ್ಲ. ಆರೋಗ್ಯದ ಸಿರಿದೇವತೆ ಲಕ್ಷ್ಮಿ, ಧೈರ್ಯದ ಸಿರಿದೇವತೆ ದುರ್ಗಾ, ವಿದ್ಯಾ ಸಿರಿದೇವತೆ ಸರಸ್ವತಿ. ಆ ಸಿರಿ ಅಂದ ತಕ್ಷಣ ನಾವೇನು ಮಾಡ್ಕೊಂಡಿದ್ದೀವಿ, ನಮ್ಮ ಆಸ್ತಿ ಅಂತಸ್ತು ಐಶ್ವರ್ಯಕ್ಕೆ ಆ ಪರಿಕಲ್ಪನೆಗೆ ಅವರನ್ನು ಟ್ಯಾಗ್ ಮಾಡಿಬಿಟ್ಟಿದ್ದೀವಿ ಅಲ್ವಾ. ಸಂಪತ್ತಿನ ಅಧಿದೇವತೆ, ಅಷ್ಟೈಶ್ವರ್ಯವನ್ನ ಕೊಡುವಂಥವಳು, ಸಂಪತ್ತನ್ನು ಕರುಣಿಸುವವಳು ಮಹಾಲಕ್ಷ್ಮಿ ಅಂತ ಕರಿತೀವಿ. ಹಾಗಾಗಿ ದುಡ್ಡು ಅಂದರೆ ಸಾಕು ಅದು ಮಹಾಲಕ್ಷ್ಮಿ, ಲಕ್ಷ್ಮಿ ಅನ್ನೋ ಅರ್ಥನೇ ಬಂದ್ಬಿಟ್ಟಿದೆ. ಇನ್ನೊಂದು ಹೇಳ್ತೀನಿ, ಹೆಲ್ತ್ ಈಸ್ ವೆಲ್ತ್ ಅಂತಾರೆ. ಹೌದು, ಇಂಗ್ಲೀಷಲ್ಲಿ. ಅದೇ ಯಾಕೆ ಆರೋಗ್ಯ ಭಾಗ್ಯ ಅಂತ ನಾವು ಮಾತಾಡ್ತೀವಿ. ಆರೋಗ್ಯವನ್ನು ಸಪ್ರೇಟ್ ಪದವಾಗಿ, ಭಾಗ್ಯವನ್ನು ಸಪ್ರೇಟ್ ಪದವಾಗಿ ಮಾಡಿಬಿಟ್ಟು ಈ ಲಕ್ಷ್ಮಿ ಆಚರಣೆಯಲ್ಲಿ ಸಂಪತ್ತನ್ನು ಮಾತ್ರ ತೋರಿಸ್ತಾ ಇದ್ದೀವಿ.